Good morning students, this is Girisha, Assistant Professor, Government First Grade College, Badonalli. Today's class, we are going to discussing one of the important chapter, that is foreign trade regulation. So before going to start this topic, that is foreign trade regulation, we need to know the meaning of foreign trade. Here, the foreign trade means the buying and selling of goods between two or more countries. ಇಲ್ಲಿ foreign trade, it's very essential and it occupies a very vital and significant role or significant place in all the economies of the world, whether they are developed or underdeveloped. ಸೊ ಹಿಯರ್ ಇಲ್ಲಿ ವಿದೇಶಿ ವ್ಯಾಪಾರ ಅನ್ನೋದು ಎಲ್ಲ ದೇಶಗಳಿಗೂ ಭಾಳ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದಾಗಿರುತ್ತದೆ. ಇಲ್ಲಿ ಯಾಕೆ ಅಂತಂದರೆ, ನೋ ಎಕಾನಮೀಸ್ ಇನ್ ದ ವರ್ಲ್ಡ್ ಇಟ್ ಬಿಕಮ್ ಸೆಲ್ಫ್ ರಿಲಯಂಟ್. ಯಾವುದೇ ಒಂದು ದೇಶ ಪರಿಪೂರ್ಣವಾಗಿ ಸ್ವಾವಲಂಬಿಯಾಗಿ ಇರಲು ಸಾಧ್ಯ ಇಲ್ಲ. ಸೊ ಅದು ಯಾವುದಾದ್ರೂ ಒಂದು ದೇಶದ ಮೇಲೆ ಅದು ಏನಾಗಿರಬೇಕಾಗುತ್ತೆ, ಒಂದು ಅವಲಂಬನೆ ಅನ್ನೋದು ಮಾಡ್ಕೊಂಡಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾ ಅಂತಂದಾಗ ನಮ್ಮ ದೇಶದಲ್ಲಿ ಕೆಲವು ವಸ್ತುಗಳನ್ನು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಕೆಲವೊಂದು ದೇಶಗಳನ್ನ ನಾವೇನು ಮಾಡ್ತೀವಿ, ಕೆಲವೊಂದು ವಸ್ತುಗಳನ್ನು ತರಿಸ್ಕೊಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತೇವೆ. ಅದೇ ರೀತಿ ನಮ್ಮ ದೇಶದಲ್ಲಿ ಬೆಳೆಯುವಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರ್ಬೋದು ಮತ್ತು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಗಳಾಗಿರ್ಬೋದು, ಅವುಗಳನ್ನು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಕಳಿಸ್ತೀವಿ. ದಟ್ಸ್ ಮೀನ್ಸ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ನ ನಮ್ಮ ದೇಶಕ್ಕೆ ತರಿಸ್ಕೊಳ್ತೀವಿ ಅಂದರೆ ಅದು ಇಂಪೋರ್ಟ್ ಮಾಡ್ಕೊತೀವಿ. ಸೊ ಹಾಗಾಗಿ ಎವ್ರಿ ಕಂಟ್ರಿ ಒನ್ ವೇ ಆರ್ ಅನದರ್ ವೇ ಇಟ್ ಶುಡ್ ಡಿಪೆಂಡ್ ಅಪಾನ್ ಸಮ್ ಅದರ್ ಕಂಟ್ರೀಸ್. ಈಗ ಒಂದು ದೇಶ ಯಾವತ್ತೂ ಕೂಡ ಪರಿಪೂರ್ಣವಾಗಿ ಸ್ವಾವಲಂಬನೆ ಆಗಲು ಸಾಧ್ಯ ಇಲ್ಲ. ಅದು ಒಂದಲ್ಲ ಒಂದು ವಿಧದಲ್ಲಿ ಬೇರೊಂದು ದೇಶದ ಮೇಲೆ ಅವಲಂಬನೆ ಆಗಿರುವುದು ಸಹಜವಾಗಿರುತ್ತೆ. ಸೊ ಹಾಗಾಗಿ ಫಾರಿನ್ ಟ್ರೇಡ್ ಇಸ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ಪ್ಲೇಸ್ ಎ ವೆರಿ ವೈಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಎವರಿ ಎಕಾನಮಿ. ಪ್ರತಿಯೊಂದು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿಯಲ್ಲಿ ಒಂದು ವಿದೇಶಿ ವ್ಯಾಪಾರ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗಿದೆ ಅಂತ. ಸೊ ಇಲ್ಲಿ ಮುಖ್ಯವಾಗಿ ಹಾಗಾದರೆ ಫಾರಿನ್ ಟ್ರೇಡ್ ಅಂತಂದ್ರೆ ಏನು? ವಾಟ್ಸ್ ದ ಮೀನಿಂಗ್ ಆಫ್ ಫಾರಿನ್ ಟ್ರೇಡ್? ಸೊ ಫಾರಿನ್ ಟ್ರೇಡ್ ಮೀನ್ಸ್ ಇಟ್ಸ್ ವೆರಿ ಸಿಂಪಲ್, ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ದ ಟೂ ಆರ್ ಮೋರ್ ಕಂಟ್ರೀಸ್. ಇಲ್ಲಿ ಸರಕು ಮತ್ತು ಸೇವೆಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬದಲಾವಣೆ ಆಗಿದ್ರೆ, ಅಂದರೆ ಎಕ್ಸ್ಚೇಂಜ್ ಆಗ್ತಾ ಇದ್ರಿ, ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇನ್ಫ್ಲೋ ಮತ್ತು ಔಟ್ಫ್ಲೋ ಆಗ್ತಾ ಇದ್ದಾವೆ ಅಂತಂದರೆ ಅದನ್ನು ನಾವು ಫಾರಿನ್ ಟ್ರೇಡ್ ಅಥವಾ ವಿದೇಶಿ ವ್ಯಾಪಾರ ಅಂತ ಹೇಳ್ತೀವಿ. ಅಂದರೆ ಒಂದು ದೇಶದಿಂದ ಸರಕುಗಳನ್ನು ನಾವು ನಮ್ಮ ದೇಶಕ್ಕೆ ತರಿಸ್ಕೊಂಡ್ರೆ ಅದು ಎಕ್ಸ್ಪೋರ್ಟ್ ಟ್ರೇಡ್ ಆಗುತ್ತೆ, ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ಟ್ರೇಡ್ ಆಗುತ್ತೆ, ದಟ್ ಇಸ್ ಫಾರಿನ್ ಟ್ರೇಡ್ ಆಗುತ್ತೆ. ಅದೇ ರೀತಿ ನಾವು ಇನ್ನೊಂದು ದೇಶಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಕಳಿಸಿದ್ರು ಕೂಡ ಅದೇನಾಗುತ್ತೆ, ಫಾರಿನ್ ಟ್ರೇಡ್ ಆಗುತ್ತೆ. ಹಿಯರ್ ದೇರ್ ಈಸ್ ಎನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಬಿಟ್ವೀನ್ ಟೂ ಆರ್ ಮೋರ್ ನೇಷನ್ಸ್. ಇಲ್ಲಿ ಎರಡು ಅಥವಾ ಎರಡಕ್ಕೆ ಹೆಚ್ಚಿನ ದೇಶಗಳ ಜೊತೆಗೆ ಸರಕು ಸೇವೆಗಳ ಒಂದು ವಿನಿಮಯ ಆಗುತ್ತೆ ಅಂತ. ಸೊ ಅದು ಆದರೆ ಅದೇನಾಗುತ್ತೆ, ನಾವು ಫಾರಿನ್ ಟ್ರೇಡ್ ಅಂತ ಹೇಳ್ತೀವಿ. ಕಾಮನ್ ಆಗಿ ನಾವು ಟ್ರೇಡಲ್ಲಿ ಟೂ ಟೈಪ್ಸ್ ಅಂತ ಹೇಳ್ತೀವಿ, ಒಂದು ಡೊಮೆಸ್ಟಿಕ್ ಟ್ರೇಡ್, ಒಂದು ಫಾರಿನ್ ಟ್ರೇಡ್. ಡೊಮೆಸ್ಟಿಕ್ ಟ್ರೇಡ್ ಅಂತಂದರೆ within the country, the transaction taken place within the political or geographical boundaries of the country. ಒಂದು ದೇಶದ ಒಂದು ಭೌಗೋಳಿಕ ಗಡಿಯೊಳಗಡೆ ನಡೆಯುವಂಥ ವ್ಯಾಪಾರ ವಹಿವಾಟುಗಳನ್ನು ನಾವು ದೇಶಿ ವ್ಯಾಪಾರ ಅಂತ ಕರಿತೀವಿ. ನಮ್ಮ ದೇಶದ ಗಡಿನ ದಾಟಿ ನಡೆಯುವಂಥ ವಹಿವಾಟುಗಳನ್ನು ನಾವು ವಿದೇಶಿ ವ್ಯಾಪಾರ ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ಲ? ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಫಾರಿನ್ ಟ್ರೇಡ್. ನೆಕ್ಸ್ಟ್ ಡೆಫಿನೇಷನ್, ಅಕಾರ್ಡಿಂಗ್ ಟು P.T. Ellsworth, ಇಂಟರ್ನ್ಯಾಷನಲ್ ಟ್ರೇಡ್ ಇಸ್ ಎ ಟ್ರೇಡ್ ದಟ್ ಕ್ರಾಸಸ್ ದ ನ್ಯಾಷನಲ್ ಬೌಂಡ್ರೀಸ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಏನು, ಒಂದು ದೇಶದ ಗಡಿಯನ್ನು ಮೀರಿ, ಒಂದು ದೇಶದ ಎಲ್ಲೆಯನ್ನು ಮೀರಿ ನಡೆಯುವಂಥ ಒಂದು ವ್ಯಾಪಾರ ವಹಿವಾಟುಗಳನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಫಾರಿನ್ ಟ್ರೇಡ್ ಅಂತೇಳಿ ಕರಿತೀವಿ, ಅಥವಾ ವಿದೇಶಿ ವ್ಯಾಪಾರ ಅಂತೇಳಿ ಕರಿತೀವಿ ಅಂತ. ಎಸ್, ಲೆಟ್ ಅಸ್ ನೋ ದ ಟೈಪ್ಸ್ ಆಫ್ ಫಾರಿನ್ ಟ್ರೇಡ್. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಫಾರಿನ್ ಟ್ರೇಡ್. ಒನ್ ಈಸ್ ಎಕ್ಸ್ಪೋರ್ಟ್ ಟ್ರೇಡ್, another one is import trade, and third one is re-export or intra-port trade. ಸೊ ಇಲ್ಲಿ ಮೂರು ರೀತಿಯ ಒಂದು ವಿದೇಶಿ ವ್ಯಾಪಾರ ನಡೆಯುತ್ತೆ: ರಫ್ತು, ಆಮದು ಮತ್ತು ಮರು ರಫ್ತು ಅಂತ. ಇಲ್ಲಿ ನಾವು ಐದರ ಎಕ್ಸ್ಪೋರ್ಟ್ ಆದರೂ ಮಾಡ್ಕೊತೀವಿ, ಅಥವಾ ಇಂಪೋರ್ಟ್ ಆದರೂ ಮಾಡ್ಕೊತೀವಿ, ಅಥವಾ ಮರು ರಫ್ತು. ಈಗ ಮರು ರಫ್ತು ಅಂತ ನಾನು ಹೇಳ್ತೀನಿ ಮುಂದೆ, ಏನು ಮರು ರಫ್ತು ಅಂತ ಅಥವಾ ರೀ-ಎಕ್ಸ್ಪೋರ್ಟ್ ಅಂತಂದು ಏನು ಅಂತ ನೋಡೋಣ. ಸೊ ಫಸ್ಟು ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ ಟ್ರೇಡ್. ಎಕ್ಸ್ಪೋರ್ಟ್ ಟ್ರೇಡ್ ಅಂದರೆ ತುಂಬ ಸಿಂಪಲ್ಲು. Export trade refers to the sale of goods by one country to another country. ಸೊ ಒಂದು ದೇಶ ಇನ್ನೊಂದು ದೇಶಕ್ಕೆ ಸರಕು ಅಥವಾ ಸೇವೆಗಳನ್ನು ಮಾರ್ತಾ ಇದೆ ಅಥವಾ ಕಳಿಸ್ಕೊಡ್ತಾ ಇದೆ ಅಂದರೆ ಅದೇನಾಗುತ್ತೆ, ಎಕ್ಸ್ಪೋರ್ಟ್ ಟ್ರೇಡ್ ಆಗುತ್ತೆ. ಸೊ ವೆನ್ ಅ ಕಂಟ್ರಿ ಈಸ್ ಸೆಂಡಿಂಗ್ ದ ಗೂಡ್ಸ್ ಆರ್ ಸರ್ವಿಸಸ್ ಟು ದ ಸಮ್ ಅದರ್ ಕಂಟ್ರೀಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೋರ್ಟ್ ಟ್ರೇಡ್. ಸೊ ನೆಕ್ಸ್ಟ್ ಒನ್, ಇಂಪೋರ್ಟ್ ಟ್ರೇಡ್. ಇಂಪೋರ್ಟ್ ಟ್ರೇಡ್ ಅಂತಂದರೆ ವೆನ್ ದ ಕಂಟ್ರಿ ಈಸ್ ರಿಸೀವಿಂಗ್ ದ ಆರ್ ಬೈಯಿಂಗ್ ದ ಗೂಡ್ಸ್ ಆರ್ ಸರ್ವಿಸಸ್ ಫ್ರಮ್
ಅನದರ್ ಕಂಟ್ರಿ, ಒಂದು ದೇಶ ಇನ್ನೊಂದು ದೇಶಗಳಿಂದ ಸರಕು ಅಥವಾ ಸೇವೆಗಳನ್ನು ತರಿಸ್ಕೊಳ್ತಾ ಇದೆ ಅಂತಂದಾಗ ಅದೇನಾಗುತ್ತೆ, ಇಂಪೋರ್ಟ್ ಟ್ರೇಡ್ ಆಗುತ್ತೆ ಅಂತ. ಕ್ಲಿಯರ್ ಅಲ್ಲ? ಒಂದು ಎಕ್ಸ್ಪೋರ್ಟ್ ಟ್ರೇಡು, ನೆಕ್ಸ್ಟ್ ಒನ್ ಇಂಪೋರ್ಟ್ ಟ್ರೇಡು. ಥರ್ಡ್ ಒನ್ ರೀ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ, ಮತ್ತು ಎಂಟ್ರಾಪೋರ್ಟ್ ಟ್ರೇಡ್ ಅಂತ ಹೇಳ್ತೀವಿ. It refers to purchase of goods from one country and selling them to another country after some processing operation. For example, ನಾವು US ಇಂದ ಒಂದು ರಾ ಮೆಟೀರಿಯಲ್ ತರಿಸ್ಕೊಂಡು ಅದನ್ನು ಪ್ರೋಸೆಸ್ ಮಾಡಿ ಫಿನಿಶ್ಡ್ ಗೂಡ್ಸ್ ಮಾಡಿ ಅದನ್ನು ನಾವು ಇಂಗ್ಲೆಂಡ್ಗೆ ಏನಾದರೂ ಕಳಿಸಿದ್ರೆ ಅದೇನಾಗುತ್ತೆ, ರೀ ಎಕ್ಸ್ಪೋರ್ಟ್ ಆಗುತ್ತೆ. When the country purchase a raw material from one country and processing in the home country and send to the some other country or sales to the or export to the some other country, it's called as ರೀ ಎಕ್ಸ್ಪೋರ್ಟ್ ಟ್ರೇಡ್. ಇಲ್ಲಿ ರೀ ಎಕ್ಸ್ಪೋರ್ಟ್ ಟ್ರೇಡ್ ಅಂತಂದರೆ ಒಂದು ದೇಶ ಇನ್ನೊಂದು ದೇಶದ ಮೂರು ದೇಶಗಳು ಬರುತ್ತೆ. ನಮ್ಮ ದೇಶ, ನಾವು US ಮತ್ತು ಇಂಗ್ಲೆಂಡ್. ಈಗ US ಇಂದ ನಾವು ರಾ ಮೆಟೀರಿಯಲ್ ತರಿಸ್ಕೊಂಡಿದ್ದೀವಿ, ನಾವು ಅಲ್ಲಿ ನಮ್ಮ ದೇಶದಲ್ಲಿ ಫಿನಿಶ್ಡ್ ಗೂಡ್ಸ್ ಮಾಡಿ ಮತ್ತೊಂದು ದೇಶಕ್ಕೆ ನಾವೇನಾದರೂ ಕಳಿಸಿದಾಗ ಅದೇನಾಗುತ್ತೆ, ರೀ ಎಕ್ಸ್ಪೋರ್ಟ್ ಆಗುತ್ತೆ ಅಂತ. ಕ್ಲಿಯರ್ ಅಲ್ಲ? ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ದ ಫಾರಿನ್ ಟ್ರೇಡ್. ನೆಕ್ಸ್ಟ್ ಒನ್ ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ನಾನು ಆಗಲೇ ಹೇಳಿದೆ ನಿಮಗೆ, ಯಾವುದೇ ಒಂದು ದೇಶ ಪರಿಪೂರ್ಣವಾಗಿ ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಶುಡ್ ಬಿ ಡಿಪೆಂಡಿಂಗ್ ಆನ್ ಸಮ್ ಅದರ್ ಆಸ್ಪೆಕ್ಟ್. ಕೆಲವೊಂದು ಎಲ್ಲ ವಿಷಯದಲ್ಲೂ ಕೂಡ ನಾವು ಸ್ವಾವಲಂಬಿ ಆಗಲಿಲ್ಲ ಅಂದರೂ ಕೂಡ ಕೆಲವೊಂದು ವಿಷಯದಲ್ಲಿ ಅಥವಾ ಕೆಲವೊಂದು ಸರಕು ಸೇವೆಗಳ ಉತ್ಪಾದನೆಯಲ್ಲಿ ನಾವು ಬೇರೊಂದು ದೇಶದ ಅವಲಂಬನೆಯದು ಸಾಧ್ಯ ಆಗಿರಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಅ ಪ್ಲೇಸ್ ಎ ವೆರಿ ವೈಟಲ್ ರೋಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎವ್ರಿ ಎಕಾನಮಿ. ಯಾಕೆಂದರೆ ಎಲ್ಲ ದೇಶದಿಂದ ಎಲ್ಲ ರೀತಿಯ ಸರಕು ಮತ್ತು ಸೇವೆಗಳು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಮೇ ಬಿ ದಟ್ ಪ್ರಾಬ್ಲಮ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಅಥವಾ ಪಾಪ್ಯುಲೇಷನ್ ಆಗಿರ್ಬೋದು, ಅಥವಾ ಕ್ಯಾಪಿಟಲ್ ಆಗಿರ್ಬೋದು, ಪೊಲಿಟಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಎಕನಾಮಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ಹಾಗಾಗಿ ಯಾವುದಾದ್ರೂ ಒಂದು ದೇಶ ಅದರಲ್ಲಿ ಒಂದು ಅಭ್ಯುದಯ ಸಾಧಿಸಿದೆ ಅಂತಂದರೆ, ಇಂಪ್ರೂವ್ಮೆಂಟ್ ಆಗಿದೆ ಅಂತಂದರೆ ಆ ದೇಶದಿಂದ ನಾವು ಗೂಡ್ಸ್ಗಳನ್ನ ತರಿಸ್ಕೋಬೋದು. ಒಂದು ಎರಡನೇದೇನಂತಂದರೆ, ಸೊ ಇಫ್ ದ ಕಂಟ್ರಿ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಆರ್ ಸರ್ವಿಸಸ್ ಮೋರ್ ದ್ಯಾನ್ ದ ಡೊಮೆಸ್ಟಿಕ್ ಡಿಮ್ಯಾಂಡ್. ಈಗ ನಮ್ಮ ದೇಶಕ್ಕಿಂತ ಜಾಸ್ತಿ ನಾವು ಹೆಚ್ಚು ಉತ್ಪಾದನೆ ಮಾಡ್ತೀವಿ ಅಂದರೆ ಡಿಮ್ಯಾಂಡ್ಗಿಂತ ಜಾಸ್ತಿ ಉತ್ಪಾದನೆ ಮಾಡಿದಾಗ ನಾವು ಅದೇನು ಮಾಡಬೇಕಾಗುತ್ತೆ, ಬೇರೆ ದೇಶಕ್ಕೆ ಮಾರಬೇಕಾಗುತ್ತೆ. ಸೊ ಮಾರಾಟ ಮಾಡೋದ್ರಿಂದ ನಮಗೆ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ. ಸೊ ಹಾಗಾಗಿ ಫಾರಿನ್ ಟ್ರೇಡ್ ಆರ್ ಫಾರಿನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಟ್ಸ್ ವೆರಿ ಎಸೆನ್ಷಿಯಲ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎವರಿ ಕಂಟ್ರಿ. ಸೊ ಹಾಗಾಗಿ ಫಸ್ಟ್ ಒನ್ ನಾವು ಇಂಪಾರ್ಟೆಂಟ್ ನೋಡೋದಾದರೆ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್. ಸೊ ಇಲ್ಲಿ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್ ಅಕರ್ಡ್ ಇನ್ ವರ್ಲ್ಡ್ ವೈಡ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್. ಈಗ ನಮ್ಮ ದೇಶದಲ್ಲಿ ಇಲ್ಲಿ ವಿದೇಶಿ ವ್ಯಾಪಾರ ಅಂದರೆ ಒಂದು ದೇಶ ಮತ್ತೊಂದು ದೇಶಗಳಲ್ಲಿ ನಡೆಯೋದ್ರಿಂದ ಇಲ್ಲಿ ಡಿವಿಷನ್ ಆಫ್ ಲೇಬರ್ ಮತ್ತು ಸ್ಪೆಷಲೈಸೇಷನ್ನು ವರ್ಲ್ಡ್ ಲೆವೆಲಲ್ಲಿ ಆಗುತ್ತೆ ಅಂತ. ವರ್ಲ್ಡ್ ಲೆವೆಲಲ್ಲಿ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್, ಜಪಾನಲ್ಲಿ ಟೆಕ್ನಾಲಜಿ, ನಾವು ತುಂಬ ಅಪ್ಡೇಟೆಡ್ ಟೆಕ್ನಾಲಜಿನ ಜಪಾನಲ್ಲಿ ನಾವು ಕಾಣ್ಬೋದು. ಇಂಡಿಯಾದಲ್ಲಿ ನಮಗೆ ನಮಗೆ ಅಬಾಂಡೆಂಟಾಗಿ ಲೇಬರ್ ಸಿಗ್ಬೋದು. ಅಥವಾ ಇನ್ನೊಂದು ದೇಶದಲ್ಲಿ ನ್ಯಾಚುರಲ್ ರಿಸೋರ್ಸಸ್ಸು ತುಂಬ ಚೆನ್ನಾಗಿ ಸಿಗ್ಬೋದು. ಸೊ ಆವಾಗ ನಾವೇನು ಮಾಡ್ಬೋದು, ಇಂಡಿಯನ್ ಲೇಬರು, ಜಪಾನಲ್ಲಿರೋ ಟೆಕ್ನಾಲಜಿ, ಸೊ ಸಪೋಸ್ US ಅಲ್ಲಿರೋ ಒಂದು ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಡಿವಿಷನ್ ಆಫ್ ಲೇಬರ್. ಸೊ ಹಾಗಾಗಿ ವಿತ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ವಿ ಕ್ಯಾನ್ ಅಚೀವ್ ದ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್. So next one, equality in prices. With the help of international trade, the prices will become more or less equal. ಈಗ ಸಪೋಸ್ ಈಗ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಇರೋದ್ರಿಂದ ಏನಾಗುತ್ತೆ, ಒಂದು ಸರಕು ಸೇವೆಗಳ ಬೆಲೆಗಳು ಆಲ್ಮೋಸ್ಟ್ ಸಿಮಿಲಾರಿಟಿ ಬರ್ತದೆ, ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಹೆಚ್ಚು ಕಡಿಮೆ ಸಮನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಯಾಕೆ ಅಂತಂದರೆ ದೆರ್ ಇಸ್ ಎ ಹ್ಯೂಜ್ ಕಾಂಪಿಟೇಷನ್. ಇಲ್ಲೇನಾಗುತ್ತೆ, ಹ್ಯೂಜ್ ಕಾಂಪಿಟೇಷನ್ ಇರುತ್ತೆ. ಸೊ ಕ್ವಾಲಿಟಿ ಇರುತ್ತೆ, ಕ್ವಾಂಟಿಟಿ ಇರುತ್ತೆ, ಅದ್ರ ಜೊತೆಗೆ ಪ್ರೈಸ್ ಕೂಡ ಏನಾಗುತ್ತೆ, ಮೋರ್ ಆರ್ ಲೆಸ್ ಈಕ್ವಲ್ ಆಗಿರುತ್ತವೆ ಅಂತ. ಸೊ ಹಾಗಾಗಿ ಈ ಈಕ್ವಾಲಿಟಿ ಇನ್ ಪ್ರೈಸಸ್ನ ನಾವು ಅಚೀವ್ ಮಾಡಲಿಕ್ಕೆ ಫಾರಿನ್ ಟ್ರೇಡ್ ಅನ್ನೋದು ವೆರಿ ಎಸೆನ್ಷಿಯಲ್ ಆಗಿರುತ್ತೆ. ನೆಕ್ಸ್ಟ್, ವೈಡ್ ಆಪರ್ಚುನಿಟೀಸ್ ಮೀನ್ಸ್ ವಿ ಆರ್ ಓಪನ್ ಇನ್ ದ ಗ್ಲೋಬಲ್ ಮಾರ್ಕೆಟ್. ನಾವು ಜಾಗತಿಕ ಮಾರುಕಟ್ಟೆಯೊಂದಿಗೆ ಒಂದು ಸಂಬಂಧ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಓಪನ್ ಅಪ್ ವಿತ್ ದ ಗ್ಲೋಬಲ್ ಮಾರ್ಕೆಟ್ ಆರ್ ಫಾರಿನ್ ಮಾರ್ಕೆಟ್. ಸೊ ಇಫ್ ದ ಕಂಟ್ರಿ is producing the goods or services more than the domestic demand, it can send to the some other countries. Or if the country wants to import or purchase the goods or services which is not available in the domestic country or a domestic market, we can import from some other countries. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಸಿಗದಿರೋಂಥ ಮೆಟೀರಿಯಲ್ ಬೇರೆ ದೇಶದಿಂದ ನಾವು ತರಿಸ್ಕೋಬೋದು. ನಮ್ಮ ದೇಶದಲ್ಲಿ ಹೆಚ್ಚು ಇರೋವಂಥ ಮೆಟೀರಿಯಲ್ಗಳನ್ನ ಬೇರೆ ದೇಶಕ್ಕೂ ಕೂಡ ಕಳಿಸ್ಬೋದು. ಇಲ್ಲಿ ವೈಡರ್ ಆಪರ್ಚುನಿಟಿ ಇರುತ್ತೆ, ಇಲ್ಲಿ ಏನಾಗುತ್ತೆ, ನಮಗೆ ಅವಕಾಶಗಳು ಜಾಸ್ತಿ ಆಗಿರುತ್ತೆ ಅಂತ. So next one, availability of multiple choices. Multiple choices means it gives the more opportunity or more choices to the customer, not only to the customer, even the buyer also. Buyer means the industrial buyer or consumable customers, whatever it may be, ಎಲ್ಲರಿಗೂ ಕೂಡ ಒಂದು ಅವಕಾಶಗಳು ಜಾಸ್ತಿ ಸಿಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಮೊಬೈಲ್ ಕಂಪ್ನಿಗಳನ್ನ ತೆಗೆದಾಗ ನಮ್ಮಲ್ಲಿ ಭಾರತದಲ್ಲಿರೋ ಮೊಬೈಲ್ ಕಂಪ್ನಿಗಳು ಐಫೋನ್ ಸಿಗುತ್ತೆ, ಸ್ಯಾಮ್ಸಂಗ್ ಸಿಗುತ್ತೆ, ಆಯಿತಾ, ಸೋನಿ ಸಿಗುತ್ತೆ.
ಸೊ ಅದೇ ರೀತಿ ನೋಕಿಯಾ ಇತ್ತು, ಈಗ ನೋಕಿಯಾ ನಾವು ಸದ್ಯದಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇವೆಲ್ಲವೆಲ್ಲ ವಿದೇಶ ಕಂಪ್ನಿಗಳೇ. ಈ ನಮಗೆ ಫಾರಿನ್ ಟ್ರೇಡೇ ಇಲ್ಲ ಅಂದಿದ್ರೆ ಇವತ್ತು ಈ ಕಂಪ್ನಿಗಳಿಂದ ನಾವು ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಫಾರಿನ್ ಟ್ರೇಡ್ ಅನ್ನೋದು ಮಲ್ಟಿಪಲ್ ಆಪರ್ಚುನಿಟಿನ ಪ್ರೊವೈಡ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಎನ್ಶೂರ್ ದ ಕ್ವಾಲಿಟಿ ಆ್ಯಂಡ್ ಗುಡ್ ಸ್ಟ್ಯಾಂಡರ್ಡ್. ಸೊ ಬಿಕಾಸ್ here in the international trade we need to focus on the quality of the material. ಇಲ್ಲಿ ಕ್ವಾಲಿಟಿಗೆ ನಾವು ಭಾಳ ಗಮನ ಕೊಡಬೇಕಾಗುತ್ತೆ. ಬಿಕಾಸ್ ವಿ ಆರ್ ಫೇಸಿಂಗ್ ದ ಗ್ಲೋಬಲ್ ಕಾಂಪಿಟೇಷನ್. ಇಲ್ಲಿ ನಮ್ಮ ದೇಶದ ಕಸ್ಟಮರ್ ಅಲ್ಲ, ಜಾಗತಿಕ ಕಸ್ಟಮರ್ಗಳ, ಜಾಗತಿಕ ಒಂದು ಅನುಭೋಗಿಗಳನ್ನು, ಜಾಗತಿಕ ಒಂದು ಗ್ರಾಹಕರನ್ನು ನಾವು ಗ್ರಹಿಸಬೇಕಾದ್ರೆ, ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ನಾವು ಕ್ವಾಲಿಟಿಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಗೂಡ್ಸ್ಗಳನ್ನು ಅಥವಾ ಇಂಪಾರ್ಟೆಂಟ್ ಆಗಿರೋ ಒಂದು ಆಸ್ಪೆಕ್ಟ್ ಯಾವುದಂದರೆ ಕ್ವಾಲಿಟಿ ಆಗಿರುತ್ತೆ. ಆ ಕ್ವಾಲಿಟಿನ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವಿ ಶುಡ್ concentrate the quality of the goods and services. Moreover, the standard also. ಇಲ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ನಾವೇನು ಮಾಡ್ತೀವಿ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅವೈಲಬಿಲಿಟಿ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ದ ಕನ್ಸ್ಯೂಮರ್ ವಿಲ್ ಗೆಟ್ ದ ಗುಡ್ ಕ್ವಾಲಿಟಿ ಆಫ್ ಗೂಡ್ಸ್ ವಿತ್ ಅ ರೀಸನಬಲ್ ಪ್ರೈಸ್. ನೆಕ್ಸ್ಟ್ ಒನ್, ಇಟ್ ರೈಸಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್. ಸೊ ಹಿಯರ್ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಆಗುತ್ತೆ ಅಂತಂದರೆ ಇದು ಒಂದು ಆಸ್ಪೆಕ್ಟಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಅರ್ಥ. ಈಗ ಒಂದು ಯಾವುದೋ ಒಂದು ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತಂದರೆ ಅಲ್ಲಿ ಫಸ್ಟ್ ಆಫ್ ಆಲ್ ನಮಗೇನಾಗುತ್ತೆ, ಅಲ್ಲಿರೋ ಒಂದು ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಆಯಿತಾ. ಅಲ್ಲಿರೋ ಒಂದು ವರ್ಕರ್ಸ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿರೋ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊತಾರೆ, ನಮ್ಮ ದೇಶದಲ್ಲಿರೋ ಕ್ಯಾಪಿಟಲ್ ಯೂಸ್ ಮಾಡ್ಕೊತಾರೆ, ನಮ್ಮ ದೇಶದಲ್ಲಿರೋ ಹ್ಯೂಮನ್ ರಿಸೋರ್ಸಸ್ನ ಯೂಸ್ ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ಏನಾಗುತ್ತೆ, ವರ್ಕರ್ಸ್ಗೆ ಏನಾಗುತ್ತೆ, ಇನ್ಕಮ್ ಬರುತ್ತೆ. ಆ ಇನ್ಕಮ್ ಬಂದಾಗ ಅವರು ಏನು ಮಾಡ್ತಾರೆ, ಕನ್ಸಂಪ್ಷನ್ಸ್ ಆಗುತ್ತೆ. ಕನ್ಸಂಪ್ಷನ್ ಆಗ್ತಿದೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ. ಕ್ಲಿಯರ್ ಅಲ್ಲ? ಸೊ ಹಾಗಾಗಿ 1 to 1 ಇಲ್ಲಿ ಒಂದು ಆ್ಯಕ್ಟಿವಿಟಿ ಇನ್ನೊಂದು ಆ್ಯಕ್ಟಿವಿಟಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಏನಾಗುತ್ತೆ, ಇಂಟರ್ಲಿಂಕ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇದನ್ನು ಓವರಾಲ್ ಡೆವಲಪ್ಮೆಂಟ್ಗೆ ಅಂದರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ ಅಂದರೆ ಆಟೋಮೆಟಿಕ್ಲಿ ದ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ಅಂತ. ದಟ್ ಇಸ್ ದ ಫೆಸಿಲಿಟೇಟ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್. ಲಾಸ್ಟ್ ಥಿಂಗ್, ಟು ಮೇಂಟೈನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪೊಸಿಷನ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಅಂದ್ರೆ ನಮಗೆ ಗೊತ್ತಿದೆ. ಸೊ ಇಟ್ ಶೋಸ್ ದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆಫ್ ದ ಕಂಟ್ರಿ. ಸೊ ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಇಂಪೋರ್ಟು ಕಡಿಮೆ ಮಾಡ್ಕೋಬೇಕು. ಸೊ ಹಾಗಾಗಿ ನಾವು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಟ್ರಾನ್ಸಾಕ್ಷನಲ್ಲಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಫೇವರಬಲ್ ಕಂಡೀಷನಲ್ಲಿ, ಫೇವರಬಲ್ ಪೊಸಿಷನ್ ಇರಬೇಕಂತಂದರೆ ನಮಗೆ ಫಾರಿನ್ ಟ್ರೇಡ್ ಅನ್ನೋದು ವೆರಿ ಎಸೆನ್ಷಿಯಲ್ಸ್ ಆಗಿರುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಫಾರಿನ್ ಟ್ರೇಡ್. ಕ್ಲಿಯರ್ ಅಲ್ಲ? ಓಕೆ.